ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು SSLC 2025 ಪ್ರಶ್ನೆ ಪತ್ರಿಕೆ ಒಂದು ಮೇನ್ ಕ್ವಶನ್ ನಂಬರ್ 1ರಲ್ಲಿ 1ರಿಂದ 4 ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಆರಂಭ ಮಾಡೋಣ. ಫಸ್ಟ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾನೆ. ಕೆಳಗಡೆ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಈ ಸ್ಟೇಟ್ಮೆಂಟ್ಗೆ ನೀವು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಟ್ಯಾಗನ್ನು ಹಚ್ಚಿರಿ ಅಂತ ಹೇಳ್ತಾನೆ. ನೋಡೋಣ ಯಾವ ರೀತಿಯಾಗಿ ಟ್ಯಾಗ್ ಹಚ್ಚಬೇಕು ಅಂತ ಹೇಳಿ. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ. ಈ ಒಂದು ಸೆಂಟೆನ್ಸ್ ಬಂದು ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿದೆ. ಇದು ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿದೆ. ಓಕೆ, ಈ ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿರ್ತಕ್ಕಂಥ ವಾಕ್ಯಗಳಿಗೆ V2 ಇದೆಯಲ್ಲ ಇಲ್ಲಿ ಶೌಟೆಡ್ ಅಂತೇಳಿ. ಇದು ಸಿಂಪಲ್ ಫಾಸ್ಟ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಇತ್ತಂದರೆ ಇದು ಏನಾಗಿರ್ತದೆ ಅಂತಂದರೆ ಸಿಂಪಲ್ ಫಾಸ್ಟ್ ಟೆನ್ಸ್ನಲ್ಲಿ ಇರ್ತದೆ. ಹೀಗಾಗಿ ಇಲ್ಲಿ ಹಿಡನ್ ನೆಗೆಟಿವ್ ಮಾಡುವಾಗ ಮತ್ತು ಇಂಟ್ರಾಗೇಟಿವ್ ಮಾಡುವಾಗ ನಾವಿಲ್ಲಿ ಒಂದು ಹಿಡನ್ ಹೆಲ್ಪಿಂಗ್ ವರ್ಬ್ ಇರ್ತದೆ. ಅದು ಯಾವಾಗಲೂ ಡಿಡ್ ಇರ್ತದೆ. ಸಬ್ಜೆಕ್ಟ್ ಯಾವುದೇ ಇರಲಿ, ಇಲ್ಲಿ ಒಂದು ಹಿಡನ್ ಹೆಲ್ಪಿಂಗ್ ವರ್ಬ್ ಬರ್ತದೆ, ಡಿಡ್ ಅನ್ನುವಂಥದ್ದು. ಯಾವ್ದು ಬರ್ತದಪ್ಪ ಅಂತಂದರೆ ಡಿಡ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಬರ್ತದೆ. ಯಾವಾಗಲೂ ಇದನ್ನು ಬಳಸ್ತೀವಿ, ಡಿಡ್ ಅಂತೇಳಿ. ಓಕೆ, ನಾವು ಕ್ವಶನ್ ಟ್ಯಾಗ್ ಹಚ್ಚುವಾಗ ಫಸ್ಟ್ ರೂಲ್ ಏನು ಮಾಡಬೇಕಪ್ಪ ಅಂತಂದ್ರೆ ಸೆಂಟೆನ್ಸು ನೆಗೆಟಿವ್ ಪಾಸಿಟಿವ್ ನೋಡ್ಕೋಬೇಕು. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಓಕೆ, ಇದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೆಗೆಟಿವ್ ಟ್ಯಾಗನ್ನು ಹಚ್ತೀವಿ. ರೂಲ್ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ತೀವಿ. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಟ್ಯಾಗ್ ಹಚ್ತೀವಿ. ಬೈ ಚಾನ್ಸ್ ಅದರಲ್ಲಿ ನಾಟ್, ನೋ ಅಂತೇಳಿ ಬಂದಿದ್ರೆ ನೆಗೆಟಿವ್ ಏನಾದರೂ ಇದ್ದರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅನ್ನುವಂಥದ್ದು ರೂಲ್ ಇದೆ. ಓಕೆ, ಒಂದು ನೆಕ್ಸ್ಟು ಈಗ ಇದು ಈ ಒಂದು ಸೆಂಟೆನ್ಸು ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಫಾರ್ಮುಲಾ ಏನು ಬರ್ತದೆ ನೋಡ್ರಿ. ಫಾರ್ಮುಲಾ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ನ ಫಾರ್ಮುಲಾ ನೋಡ್ರಿ. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಫ್ರೇಮ್ ಆಗಿರ್ತದೆ. ಇದು ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಸೆಂಟೆನ್ಸ್ಗೆ ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿ ನಾವು ಕ್ವಶನ್ ಟ್ಯಾಗನ್ನು ಹಚ್ಚಬಹುದು. ಓಕೆ, ನಾನು ಹೇಳಿದೆ ಇದಕ್ಕೆ ಒಂದು ಹಿಡನ್ ಹೆಲ್ಪಿಂಗ್ ವರ್ಬ್ ಇರ್ತದೆ, ಡಿಡ್ ಅನ್ನುವಂಥದ್ದು. ಎಲ್ಲ ಸಬ್ಜೆಕ್ಟ್ ಯಾವುದೇ ಇರಲಿ ಡಿಡ್ ಅನ್ನುವಂಥದ್ದು ಒಂದು ನೆಗೆಟಿವ್ ಮಾಡುವಾಗ ಇಂಟ್ರಾಗೇಟಿವ್ ವಾಕ್ಯಗಳನ್ನು ಮಾಡುವಾಗ ಬರ್ತದೆ. ಇಲ್ಲಿ ಡಿಡ್ ಅನ್ನುವಂಥದ್ದು ಬಳಕೆ ಆಗ್ತದೆ. ಅದು ಗೊತ್ತಿರಬೇಕು ನಿಮ್ಗೆ. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ, ಕಾಮ. ಹೆಲ್ಪಿಂಗ್ ವರ್ಬ್ ಏನು ಬರಬೇಕು ಇಲ್ಲಿ ನಮ್ಗೆ ಡಿಡ್ ಬರಬೇಕೀಗ. ಓಕೆ, ಡಿಡ್ ಅದಾದಮೇಲೆ ನಾಟ್ ಬರಬೇಕು. ನಾಟನ್ನು ನಾವು ಬಿಡಿಸಿ ಹಚ್ಚಂಗಿಲ್ಲ, ಫಸ್ಟ್ ಟ್ರೋಫಿ ಹಚ್ಚಿ ಡಿಡಂಟ್ ಅಂತ ಮಾಡ್ತೀವಿ. ಪ್ಲಸ್ ಪ್ರೊನೌನ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ, ಅದೇನಾಗ್ತದೆ ಪ್ಲೂರಲ್ ಇರೋದ್ರಿಂದ ವಿದ್ಯಾರ್ಥಿ ಸ್ಟೂಡೆಂಟ್ ಅಂತ ಇದ್ರೆ ಒಬ್ಬನೇ ಇದ್ರೆ ಅಲ್ಲಿ ಚೇಂಜ್ ಆಗ್ತಿತ್ತು, ಇಲ್ಲಿ ಪ್ಲೂರಲ್ ಇದೆ. ಹೀಗಾಗಿ ಸಬ್ಜೆಕ್ಟು ದೇ ಅಂತ ಬರ್ತದೆ. ಅದನ್ನು ಪ್ರೊನೌನ್ ಮಾಡಿದಾಗ ಸ್ಟೂಡೆಂಟ್ಸ್ ಏನಾಗ್ತದೆ ದೇ ಅಂತ ಆಗ್ತದೆ. ಅದಾದಮೇಲೆ ಏನು ಕೇಳ್ತದೆ ರೂಲು, ಪ್ರೊನೌನ್ ಆದಮೇಲೆ ರೂಲು ಕ್ವಶನ್ ಮಾರ್ಕ್ ಇರ್ತದೆ. ಕ್ವಶನ್ ಮಾರ್ಕಕ್ಕೆ ಕ್ವಶನ್ ಮಾರ್ಕ್. ಈ ರೀತಿ ಡಿಡಂಟ್ ದೇ ಎಲ್ಲಿದೆ ನೋಡಿ ಆಪ್ಷನ್ಸ್ನಲ್ಲಿ, ಡೋಂಟ್ ದೇ. ಇದು ರಾಂಗ್ ಆಗ್ತದೆ. ಯಾಕಪ್ಪ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬರ್ತದೆ. ಹೀಗಾಗಿ ಇದು ರಾಂಗು. ಡೂ ದೇ ಇದು ಪಾಸಿಟಿವ್ ಟ್ಯಾಗು. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬರ್ತದೆ. ಇದು ಕೂಡ ರಾಂಗ್ ಆಗ್ತದೆ. ಡಿಡಂಟ್ ದೇ ಇಲ್ಲಿದೆ ನೋಡಿ ಸಿ ಅನ್ನೋ ಆಪ್ಷನ್ಸ್. ಇದು ರೈಟ್ ಅಂತ ಹೇಳ್ಬೋದು. ನೆಕ್ಸ್ಟು ಡಿಡ್ ದೇ ಅಂತ ಇದೆ. ಡಿಡ್ ದೇ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದರೆ ಇದು ಸೆಂಟೆನ್ಸ್ ಏನಾದರೂ ಕೊಟ್ಟಿರುವಂಥ ಸ್ಟೇಟ್ಮೆಂಟು ನೆಗೆಟಿವಲ್ಲಿದ್ದರೆ ಡಿಡ್ ದೇ ಅಂತೇಳಿ ಪಾಸಿಟಿವ್ ಟ್ಯಾಗನ್ನು ಹಚ್ತಿದ್ವಿ. ಹೀಗಾಗಿ ಇದು ಕೂಡ ರಾಂಗು, ಪಾಸಿಟಿವ್ ಟ್ಯಾಗ್ ಕ್ವಶನ್ ಬರೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸರಳವಾಗಿ. ನೆಕ್ಸ್ಟು ನೋಡಿ ಎರಡನೇ ಕ್ವಶನು, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇನ್ಫಿನಿಟಿವನ್ನು ಚೂಸ್ ಮಾಡಬೇಕು ನೀವು. ಈ ಫಾಲೋವಿಂಗ್ ಮಾಡಿ. ವಿ ಸೆಂಟ್ ಅ ಸರ್ವೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಆಸ್ ಟು ಮೇಕ್ ಎ ಡಿಡ್ ಅಂತ ಇದೆ. ಇದರಲ್ಲಿ ಯಾವುದು
ಏನಾಗುತ್ತಪ್ಪ ಅಂತಂದ್ರೆ ಇನ್ಫಿನಿಟಿವ್ ಯಾವುದು ಅದನ್ನು ನೀವು ಚೂಸ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ವರ್ಬ್ ಇನ್ಫಿನಿಟಿವ್ ವರ್ಬ್ ಯಾವುದು ಅದನ್ನು ನಾವು ಚೂಸ್ ಮಾಡಬೇಕು, ಇನ್ಫಿನಿಟಿವ್ ಯಾವುದು ಅಂತೇಳಿ. ಸೊ ಯಾವ ರೀತಿಯಾಗಿ ಅದನ್ನು ನಾವು ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೋಡ್ರಿ ಸೆಂಟ್ ಅನ್ನುವಂಥದ್ದಿದೆ. ಇದೇನಾಗುತ್ತಪ್ಪ ಅಂತಂದರೆ ಸೆಂಟ್ ಅನ್ನುವಂಥದ್ದು ಇದು ಫಾಸ್ಟ್ ಟೆನ್ಸ್ ಕ್ರಿಯಾಪದ. ಸೆಂಡು ಸೆಂಟ್ ಸೆಂಟ್ ಆಗ್ತದಲ್ಲ, ಸೊ ಇದು ಫಾಸ್ಟ್ ಟೆನ್ಸ್ ಕ್ರಿಯಾಪದ ಇದು, ಹೌದಾ. ಸೊ ಇದು ಫಾಸ್ಟ್ ಟೆನ್ಸ್ ವರ್ಬ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದೇನಾಗ್ತದಪ್ಪ ಅಂತಂದ್ರೆ ರಾಂಗ್ ಆಗ್ತದೆ. ಇದು ಇನ್ಫಿನಿಟಿವ್ ಅಲ್ಲ, ಇನ್ಫಿನಿಟಿವ್ ಯಾವಾಗಲೂ ಟೂ ಜೊತೆ ಇರ್ತದೆ. ಸರ್ವೆ ಅಂತ ಇದೆ, ಇಲ್ಲಿ ಟೂ ಇಲ್ಲ. ಸೊ ಟೂ ಕಂಪಲ್ಸರಿ ಇನ್ಫಿನಿಟಿವ್ಗೆ ಟೂ ಬಂದಿರಬೇಕು. ಸೊ ಟೂ ಬಂದಿದ್ರೆ ಮಾತ್ರ ಇನ್ಫಿನಿಟಿವ್ ಆಗ್ತದೆ. ಸೊ ಸರ್ವೆ ಅನ್ನುವಂಥದ್ದು ಇದು ಟೂ ಇಲ್ಲ, ಕೇವಲ ಇದು ಕ್ರಿಯಾಪದ ಆಗಿದೆ. ಸೊ ಹೀಗಾಗಿ ಇದು ವರ್ಬ್ ಆಗಿರೋದ್ರಿಂದ ಸೊ ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟು ಮೇಕ್ ಅಂತ ಇದೆ. ಮೇಕ್ ಅನ್ನುವಂಥದ್ದು ಕೂಡ ಇದು ಕೂಡ ಇಲ್ಲಿ ಏನಾಗಿಲ್ಲಪ್ಪ ಅಂತಂದ್ರೆ ಟೂ ಇಲ್ಲ, ಇದನ್ನು ಕೂಡ ವರ್ಬೇಕು ಆಗಿದೆ. ಸೊ ಹೀಗಾಗಿ ಇಲ್ಲಿನೂ ಟೂ ಬಂದಿಲ್ಲ. ಸೊ ಇದು ಕೂಡ ರಾಂಗು, ಟೂ ಬಂದಿರಬೇಕು. ಇನ್ಫಿನಿಟಿವ್ ಹೇಳುವಾಗ ಟೂ ಬಂದಿರಬೇಕು. ಅಂದರೆ ವರ್ಬ್ ಒನ್ ಬೇಸ್ ಫಾರ್ಮ್ ಇರ್ತದೆ, ಏನಿರ್ತದೆ ಟೂ ಪ್ಲಸ್ ವರ್ಬ್ ಒನ್ ಇರ್ತದೆ. ಈ ರೀತಿಯಾಗಿ ಇನ್ಫಿನಿಟಿವ್ ಇರ್ತದೆ. ಸೊ ಇದು ರೈಟ್ ಆನ್ಸರ್ ಆಗ್ತದೆ. ಸೊ ನೋಡಿ ವಾಕ್ಯದಲ್ಲಿ ಗೊತ್ತಾಗ್ತದೆ ನಿಮ್ಗೆ. ವಿ ಸೆಂಟ್ ಇದು ವರ್ಬ್, ಅ ಸರ್ವೇಯರ್. ಓಕೆ, ಇದು ಸರ್ವೇಯರ್ ಆಗ್ತದೆ. ಟು ಸರ್ವೆ ಮಾಡಲು. ಸೊ ಇದೇನಾಗ್ತದಪ್ಪ ಅಂತಂದ್ರೆ ಇನ್ಫಿನಿಟಿವ್ ಅಂತ ಹೇಳ್ಬೋದು ಇದಕ್ಕೆ ನಾವು ವಾಕ್ಯದಲ್ಲಿ. ಇಲ್ಲಿ ಬಳಸಲಾಗಿದೆ ನೋಡಿ, ಇದು ಇನ್ಫಿನಿಟಿವ್. ಟು ಜೊತೆಗೆ ಬೇಸ್ ಫಾರ್ಮ್ ಬಂದಿರ್ತದೆ. ಲ್ಯಾಂಡ್ ಸೊ ಆಸ್ ಟು ಮೇಕ್ ಅ ಡಿಡ್ ಅಂತ ಹೇಳಿ. ಸೊ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಬೇರೆ ಎಲ್ಲ ಕಡೆನೂ ಏನಾಗಿದೆ ಟೂ ಬಂದಿಲ್ಲ. ಸೊ ಟು ಸರ್ವೆ ವರ್ಬ್ ಒನ್ ಬಂದಿದೆಯಲ್ಲ, ಟೂ ಬಂದಿದೆ. ಹೀಗಾಗಿ ಟೂ ಎಲ್ಲಿ ಬಂದಿದೆ ವರ್ಬ್ಗೆ, ಸೊ ಅದು ಏನಾಗಿರ್ತದೆ ಇನ್ಫಿನಿಟಿವ್ ಆಗಿರ್ತದೆ ಯಾವಾಗಲೂ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್. ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಓಕೆ, ಅಂಡರ್ಲೈನ್ ಸೆಂಟೆನ್ಸ್. ಸೊ ಅಂಡರ್ಲೈನ್ ಸೆಂಟೆನ್ಸ್ ಎಲ್ಲಿದೆ? ಸೊ ಅಂಡರ್ಲೈನ್ ಸೆಂಟೆನ್ಸ್ ಬಂದು ಓಕೆ ಇಲ್ಲಿದೆ ನೋಡಿ. ಇದು ಅಂಡರ್ಲೈನ್ ಆಗಿರುವಂಥದ್ದು ಕ್ವಶನ್ ಪೇಪರ್ನಲ್ಲಿ. ಓಕೆ, ಇದು ಅಂಡರ್ಲೈನ್ ಆಗಿರ್ತಕ್ಕಂಥ ವರ್ಡ್. ಸೊ ಇದನ್ನು ನಾವೇನು ಮಾಡಬೇಕು, ಅಂಡರ್ಲೈನ್ ಸೆಂಟೆನ್ಸನ್ನು ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕು. ಅದನ್ನು ಯಾವ ರೀತಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂಥೇಳಿ. ಸೊ ಕೆಳಗಡೆ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಸೊ ಮೊದಲು ಕನ್ವರ್ಜೇಷನನ್ನು ಓದ್ಕೊಡ್ರಿ. ಮನೋಜ್ ಹೇಳ್ತಾನೆ, ಹಾಯ್ ನಿರ್ಮಲಾ, ಹೌ ಆರ್ ಯು? ಸೊ ನಿರ್ಮಲಾ ಹೇಳ್ತಾರೆ, ಹಲೋ, ಐ ಆಮ್ ಫೈನ್, ಥ್ಯಾಂಕ್ ಯು. ನೆಕ್ಸ್ಟ್ ಮನೋಜ್, ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್? ನಿರ್ಮಲಾ ನೆಕ್ಸ್ಟ್ ಆನ್ಸರ್ ಮಾಡ್ತಾಳೆ, ಶೂರ್, ಐ ವಿಲ್ ಗಿವ್ ಇಟ್ ಟು ಯು ಅಂತ ಹೇಳಿ. ಸೊ ಇದರಲ್ಲಿ ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇದು ಯಾವ ರೀತಿಯ ಲ್ಯಾಂಗ್ವೇಜ್ ಫಂಕ್ಷನ್ನು ಅನ್ನೋದನ್ನು ನಾವು ಕಂಡು ಹಿಡಿಬೇಕು. ಸೊ ಕೆಳಗಡೆ ಕೊಟ್ಟಿದ್ದಾರೆ. ಇದಕ್ಕೆ ಅಗ್ರೀಯಿಂಗ್ ಅಂತಾರೆ, ರಿಕ್ವೆಸ್ಟಿಂಗ್ ಅಂತಾರೆ, ಸೀಕಿಂಗ್ ಡೈರೆಕ್ಷನ್ ಅಂತಾರೆ, ಆಫರಿಂಗ್ ಅಂತಾರೆ ಅನ್ನುವಂಥದ್ದನ್ನು ಕೊಡಲಾಗಿದೆ. ಸೊ ಯಾವ ರೀತಿಯಾಗಿ ಇರ್ತದೆ, ಯಾವ ರೀತಿಯಾಗಿ ಇದು ಏನಿದೆ ಇದ್ರ ಟೋನ್ ನೋಡಿ. ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಇದೆ. ಸ್ವಲ್ಪ ಟೋನು ಯಾವ ರೀತಿಯಾಗಿದೆ, ಹಲೋ ಐ ಆಮ್ ಫೈನ್ ಅಂದಮೇಲೆ ಮನೋಜ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ನಿರ್ಮಲೆಗೆ, ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್. ನೀವು ಕೂಡ ಕೇಳ್ತೀರಿ, ಪ್ಲೀಸ್ ಕೊಡು, ಬುಕ್ ಕೊಡು, ಸೈನ್ಸ್ ರೆಕಾರ್ಡ್ ಬುಕ್ ಅಂತೇಳಿ. ಸೊ ಅವನು ಕೂಡ ಅವಳಿಗೆ ಕೇಳಿದಾನೆ. ಇಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಇಲ್ಲಿ ಅಗ್ರೀಯಿಂಗ್ ಅಂತ ಇದೆಯಲ್ಲ, ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಅಗ್ರೀಯಿಂಗ್ ಅನ್ನುವಂಥದ್ದು ಇದು ಒಪ್ಪಿಗೆನ ಸೂಚಿಸ್ತದೆ. ಈ ಅಗ್ರಿಂಗ್ ಅನ್ನುವಂಥದ್ದು ಒಪ್ಪಿಗೆಯನ್ನು ಸೂಚಿಸ್ತದೆ. ಸೊ ಇದು ಯಾವ ರೀತಿಯಾಗಿರುತ್ತೆ ಅವು ಅಂತಂದರೆ ಇಲ್ಲಿ ಎಸ್ ಶೂರ್ ಅನ್ನುವಂಥದ್ದು ಬರ್ತದೆ. ಇಲ್ಲಿ ಯಾವಾಗಲೂ ಒಪ್ಪಿಗೆ ಸೂಚಿಸಿದ್ರೆ ಎಸ್ ಶೂರ್ ಅನ್ನುವಂಥ ಬರ್ತದೆ. ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಒಳಗೆ ನಮ್ಗೆ ಎಸ್ ಶೂರ್ ಅಂತಿಲ್ಲ. ಸೊ ಹೀಗಾಗಿ ಏನಾಗ್ತದೆ, ಇದು ರಾಂಗ್ ಆಗ್ತದೆ. ಇದು ಅಗ್ರೀಯಿಂಗ್ ಅಲ್ಲ. ಇನ್ನು ರಿಕ್ವೆಸ್ಟಿಂಗ್ ಅಂತ ಬರ್ತದೆ. ಸೊ ರಿಕ್ವೆಸ್ಟಿಂಗು ನೋಡ್ರಿ, ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ವುಡ್ ಯು ಪ್ಲೀಸ್ ಅಂತ ಬಳಸಲಾಗಿದೆ ವಾಕ್ಯದಲ್ಲಿ. ವುಡ್ ಯು ಪ್ಲೀಸ್ ಅಂತ ಬಳಸಲಾಗಿದೆಯಲ್ಲ. ಸೊ ಈ ರೀತಿ ಇತ್ತು ಅಂತಂದ್ರೆ ಆ ವಾಕ್ಯದೊಳಗೆ ಅದೇನಾಗಿರ್ತದಪ್ಪ ಅಂತಂದ್ರೆ ವಿನಂತಿ ಆಗಿರ್ತದ. ಸೊ ರಿಕ್ವೆಸ್ಟ್ ಆಗಿರ್ತದ ಅಂತ ಹೇಳ್ಬೋದು.
ವುಡ್ ಯು ಫ್ಲೀ ಅಂತ ವಾಕ್ಯದಲ್ಲಿ ಬಳಸಿದ್ರೆ. ಸೊ ನೋಡಿ ಅಂಡರ್ಲೈನ್ನಲ್ಲಿ ವುಡ್ ಯು ಫ್ಲೀಸ್ ಅಂತ ಹೇಳಿ ಬಳಸಲಾಗಿದೆ. ಸೊ ಹೀಗಾಗಿ ಇದು ವಿನಂತಿ, ಸೊ ಇದು ಒಂದು ರಿಕ್ವೆಸ್ಟಿಂಗ್, ಹೌದಾ. ಸೊ ಹೀಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ, ಇದು ಸರಿ ಅಂತ ಹೇಳ್ಬೋದು. ಅಂದರೆ ಈ ರೀತಿ ವುಡ್ ಯು ಪ್ಲೀಸ್ ಅಂತ ಹೇಳಿ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ವಾಕ್ಯಗಳು ಏನಾಗಿರ್ತಾವಪ್ಪ ಅಂತಂದ್ರೆ ರಿಕ್ವೆಸ್ಟನ್ನು ಸೂಚಿಸ್ತಾವೆ ಅನ್ನುವಂಥದ್ದು. ಹೀಗಾಗಿ ಸೊ ವುಡ್ ಯು ಪ್ಲೀಸ್ ಅಂತ ಹೇಳಿ ಈ ಒಂದು ಕೀವರ್ಡ್ ಇದೆ. ಸೊ ಇದನ್ನು ನೀವು ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಯಾವುದಾಗುತ್ತಪ್ಪ ಅಂತಂದ್ರೆ ರಿಕ್ವೆಸ್ಟಿಂಗ್ ಆಗುತ್ತಾ ಅನ್ನುವಂಥದ್ದು. ಇನ್ನು ಸೀಕಿಂಗ್ ಡೈರೆಕ್ಷನ್ ಅಂತ ಇದೆಯಲ್ಲ, ಸೊ ಇದೇನು ಕೇಳ್ತದಪ್ಪ ಅಂತಂದ್ರೆ ದಾರಿ ಕೇಳ್ತದೆ. ಇದು ಈ ಸೀಕಿಂಗ್ ಡೈರೆಕ್ಷನ್ ಅನ್ನುವಂಥದ್ದು ದಾರಿ ಕೇಳ್ತದೆ, ಇದು ದಾರಿಯನ್ನ ಕೇಳುತ್ತದೆ. ಸೊ ಅವಾಗ ಇದನ್ನ ಬಳಸ್ತೀವಿ ಸೀಕಿಂಗ್ ಡೈರೆಕ್ಷನ್ ಅನ್ನುವಂಥದ್ದನ್ನ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇನ್ನು ಆಫರಿಂಗ್ ಅಂತ ಇದೆ. ಸೊ ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು ಏನಾಗ್ತದಪ್ಪ ಅಂದ್ರೆ ಇದು ಆಫರಿಂಗ್ ಹೆಲ್ಪ್ ಆಗ್ತಾ ಇದೆ. ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು ಏನಾಗ್ತದೆ, ಇದು ಸಹಾಯ ಮಾಡೋದಾಗಿ ಹೇಳೋದು. ನಾವು ಅವ್ರಿಗೆ ಆಫರ್ ಮಾಡ್ತೀವಿ, ನಾನೇನೋ ಸಹಾಯ ಮಾಡಲ ಅಂತೇಳಿ. ಅಂದರೆ ಕೇಳೋದು ಬೇರೆ, ನಾವು ಅವ್ರಿಗೆ ಆಫರ್ ಮಾಡೋದು ಬೇರೆ. ಓಕೆ, ನಮ್ಗೆ ಕಷ್ಟ ಇದೆ, ಸಹಾಯ ಬೇಕಾಗಿತ್ತು ಅಂದರೆ ಬೇರೆಯವ್ರಿಗೆ ನಾವು ಸಹಾಯ ಕೇಳ್ತೀವಿ. ಬಟ್ ನಾವೇ ಏನು ಮಾಡ್ತೀವಪ್ಪ ಅಂತಂದ್ರೆ ಆಫರ್ ಮಾಡ್ತೀವಿ, ನಿನಗೇನಾದ್ರು ತೊಂದರೆ ಇದೆನಾ, ಸೊ ಹೆಲ್ಪ್ ಮಾಡಲ ಅಂತ ಹೇಳಿ ಕೇಳ್ತೀವಲ್ಲ, ಅವಾಗ ಏನಾಗ್ತದೆ, ಆಫರ್ ಮಾಡ್ದಂಗೆ ಆಗ್ತದೆ. ಹೀಗಾಗಿ ಇದು ಸಹಾಯ ಮಾಡೋದಾಗಿ ಅನ್ನುವಂಥ ಟೋನನ್ನು ಕೊಡ್ತದೆ. ಸಹಾಯ ಮಾಡೋದಾಗಿ ಹೇಳುವಂಥದ್ದಕ್ಕೆ ನಾವೇನು ಬಳಸ್ತೀವಿ. ಸೊ ಹೀಗಾಗಿ ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ರಾಂಗ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಇದು ರಾಂಗ್ ಆಗ್ತದೆ. ಸೊ ನಮಗೆ ಇಲ್ಲಿ ರಿಕ್ವೆಸ್ಟಿಂಗ್ ಇದೆ, ವುಡ್ ಯು ಪ್ಲೀಸ್ ಅಂತೇಳಿ ವಿನಂತಿ ಇದೆ. ಸೊ ಆ ವರ್ಡ್ ಇದೆ. ಹೀಗಾಗಿ ಇದು ಮನೋಜ್ ಏನು ಮಾಡ್ತಾ ಇದ್ದಾನೆ, ಆಕೆಗೆ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಹೇಳಿ ಅವಳಿಗೆ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಇದು ಸರಿ ಉತ್ತರ ಅಂತ, ರಿಕ್ವೆಸ್ಟಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ 4ನೇದು, read the following conversation and fill in the blanks, choose the most appropriate words. ಅಂದರೆ ಇಲ್ಲಿ ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ವರ್ಡನ್ನು ಇಲ್ಲಿ ನೀವು ತುಂಬಬೇಕು. ಸೊ ಯಾವ ರೀತಿ ವರ್ಡನ್ನು ತುಂಬಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲು ಕನ್ವರ್ಜೇಷನನ್ನು ಹೋದ್ರೆ ಗೊತ್ತಾಗುತ್ತೆ. ಸ್ಟೂಡೆಂಟ್ ಹೇಳ್ತಾನೆ ಗುಡ್ ಮಾರ್ನಿಂಗ್ ಸರ್ ಅಂತೇಳಿ. ಟೀಚರ್ ಹೇಳ್ತಾರೆ ಗುಡ್ ಮಾರ್ನಿಂಗ್, ವೈ ಆರ್ ಯು ಲೇಟ್ ಅಂತ ಹೇಳಿ ಕೇಳ್ತಾರೆ, ಯಾಕೆ ಲೇಟ್ ಮಾಡಿದೆ ಅಂತ ಹೇಳಿ. ಅದಾದಮೇಲೆ ಸ್ಟೂಡೆಂಟ್ ಹೇಳ್ತಾನೆ ಸಾರಿ ಸರ್ ಐ ಕುಡಂಟ್ ಕ್ಯಾಚ್ ದ ಬಸ್, ನನಗೆ ಬಸ್ ಹಿಡಿಲಿಕ್ಕೆ ಆಗಲಿಲ್ಲ. ಅವಾಗ ಟೀಚರ್ ಹೇಳ್ತಾರೆ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್, ಅಂದರೆ ನೀನು ಬಸ್ ಸ್ಟಾಪ್ಗೆ ಸರಿಯಾದ ಟೈಮ್ಗೆ ಬಂದಿದ್ರೆ ಅಂತ ಮೀನಿಂಗನ್ನು ಕೊಡ್ತದೆ. ಡ್ಯಾಶ್ ಯು ಮಿಸ್ಡ್ ದ ಬಸ್ ಅಂತೇಳಿ ಆಗ್ತದೆ. ಸೊ ಯಾವ ರೀತಿ ಆಗ್ತದೆ ಏನು ಅನ್ನೋದು ಅರ್ಥ ಆಗ್ತದೆ. ನೀವು ಬಸ್ಸನ್ನು ನೀವು ಸರಿಯಾದ ಟೈಮ್ಗೆ ಬಂದಿದ್ರಿ ಅಂತ ಅರ್ಥ ಕೊಡ್ತದೆ. ನೀವು ಸಮಯಕ್ಕೆ ಸರಿಯಾಗಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ರ ಅನ್ನುವಂಥ ಮೀನಿಂಗ್ ಇದು ಕೊಡ್ತದೆ. ಸೊ ಇದು ಏನು ಮಾಡ್ತದೆ, ಇವು ಡ್ಯಾಶ್ ಮಿಸ್ಡ್ ದ ಬಸ್ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇಲ್ಲಿ ಹೆಲ್ಪ್ ಇದು ಬರ್ತದೆ, ವರ್ಡ್ ಬರ್ತದೆ, ಯಾವುದನ್ನು ಸರಿಯಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕು, ಈ ಆಯ್ಕೆಗಳಲ್ಲಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ವಿಲೆ ಹ್ಯಾವ್ ಅಂತ ಇದೆ, ವುಡ್ ಹ್ಯಾವ್ ಅಂತ ಇದೆ, ವುಡಂಟ್ ಹ್ಯಾವ್ ಅಂತ ಇದೆ, ಶಲ್ ಹ್ಯಾವ್ ಅಂತ ಇದೆ. ಸೊ ಮೊದಲು ನಿಮ್ಗೆ ಗೊತ್ತಿರಲಿ ಇದೊಂದು ಕಂಡೀಷ್ನಲ್ ಸೆಂಟೆನ್ಸ್ ಇದು, ಹೌದಾ. ಏನಿದೆ ಇಲ್ಲಿ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಅನ್ನುವಂಥದ್ದು ಏನಿದೆ ಇದು ಕಂಡೀಷ್ನಲ್ ಸೆಂಟೆನ್ಸ್. ಯಾವ ರೀತಿ ಅಂತಂದರೆ ಇದು ಥರ್ಡ್ ಕಂಡೀಷ್ನಲ್ ಅಂತ ಕರಿತೀವಲ್ಲ ಆ ರೀತಿಯ ಒಂದು ಸೆಂಟೆನ್ಸ್ ಇದು. ಥರ್ಡ್ ಕಂಡೀಷ್ನಲ್ ಸೆಂಟೆನ್ಸ್, ಥರ್ಡ್ ಕಂಡೀಷ್ನಲ್ ಬರ್ತದೆ ಇದು. ಓಕೆ, ಇದು ಥರ್ಡ್ ಕಂಡೀಷನಲ್ ಬರ್ತದೆ. ಯಾಕಪ್ಪ ಅಂತಂದರೆ ಇಲ್ಲಿ ಏನಿದೆ ಇಫ್ ಇದೆ, ಅದಾದಮೇಲೆ ಪ್ಲಸ್ ಹ್ಯಾಡ್ ಇದೆ, ಅದಾದಮೇಲೆ ಏನಿದೆಪ್ಪ ಅಂತಂದರೆ ಫಾಸ್ಟ್ ಪಾರ್ಟಿಸಿಪಲ್ ಇದೆ. ಐತೆ ನೋಡ್ರಿ, ಇಲ್ಲಿ ಇಫ್ ಐತಿ, ಹ್ಯಾಡ್ ಅದ, ರೀಚ್ಡ್ ಅನ್ನುವಂಥ ಫಾಸ್ಟ್ ಪಾರ್ಟಿಸಿಪಲ್ ಅದ. ಸೊ ಮುಂದೆ ಹೆಂಗಿರ್ತದೆ ಇದಕ್ಕಪ್ಪ ಅಂತಂದ್ರೆ ಯಾವಾಗಲೇ ಇದು ಮುಂದ್ಗಡೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಬಳಸ್ತೀವಿ, ಹೆಂಗೆ ಬಳಸ್ತೀವಿ ಅಂತಂದರೆ ವುಡಂಟ್ ಹ್ಯಾವ್ ಅನ್ನು ಬಳಸ್ತೀವಿ ಕಂಪಲ್ಸರಿ ಇಲ್ಲಿ ಈ ರೀತಿ ಕಂಡೀಷನ್ಕ. ಸಾರಿ, ವುಡಂಟ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇರ್ತದೆ. ಸೊ ವುಡಂಟ್ ಹ್ಯಾವ್ ಬಳಸ್ತೀವಿ ಕಂಪಲ್ಸರಿ. ನೋಡ್ರಿ, ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ವುಡಂಟ್ ಹ್ಯಾವ್
ಮಿಸ್ಡ್ ದ ಬಸ್ ಅಂತ ಹಾಕಬೇಕು. ಸೊ ಯಾವೆಲ್ಲ ಸರಿ ಯಾವುದು ಇದ್ರೊಳಗೆ ಯಾವ ತಪ್ಪು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ವಿಲ್ ಹ್ಯಾವ್ ಅಂತ ಇದೆ ಒಂದೇ ಆಪ್ಷನ್ಸು. ಸೊ ವಿಲ್ ಹ್ಯಾವ್ ಅನ್ನುವಂಥದ್ದು ಏನಿದೆ ಇದು ಫ್ಯೂಚರ್ ಟೆನ್ಸ್ಗೆ ಸಂಬಂಧಿಸಿದ್ದು, ಹೀಗಾಗಿ ವಿಲ್ ಹ್ಯಾವ್ ಅಂತಕ್ಕಂಥದ್ದು ಇಲ್ಲಿ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವುಡ್ ಹ್ಯಾವ್ ಅಂತ ಇದೆ. ವುಡ್ ಹ್ಯಾವ್ ಅನ್ನೋದು ಇದನ್ನು ಬಳಸಿದ್ರೆ ಏನಾಗ್ತದೆ, ಸೊ ನೀವು ಬಸ್ಸು ಮಿಸ್ ಮಾಡ್ತಿದ್ರಿ ಅಂತೇಳಿ ಅರ್ಥ ಕೊಡ್ತದೆ. ಸೊ ಇದು ಕೂಡ ಅರ್ಥ ಏನಾಗ್ತದೆ ಇಲ್ಲಿ ಏನಾದರೂ ಯು ವುಡ್ ಹ್ಯಾವ್ ಮಿಸ್ಡ್ ದ ಬಸ್ ಅಂತ ಹಚ್ಚಿದ್ರಿ ಅಂದ್ರೆ ಅದೇನಾಗ್ತದೆ ಅಂದರೆ ನೀವು ಬಸ್ಸು ಮಿಸ್ ಮಾಡ್ತಿದ್ರಿ ಅಂತ ಮೀನಿಂಗ್ ಬರ್ತದೆ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗ್ತದೆ. ಇನ್ನು ವುಡಂಟ್ ಹ್ಯಾವ್ ಅಂತ ಇದೆಯಲ್ಲ, ಸೊ ಇದೇನಪ್ಪ ಅಂತಂದ್ರೆ ಸರಿಯಾಗಿರುವಂಥದ್ದು, ಅಂದರೆ ಥರ್ಡ್ ಕಂಡೀಷನಲ್ಗೆ ಇದು ಸರಿಯಾಗಿರುವಂಥದ್ದು. ಸೊ ಈ ರೀತಿ ಇಫ್ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಬಂದಾಗ ಸೊ ಮುಂದ್ಗಡೆ ಏನು ಬರುತ್ತಪ್ಪ ಅಂದರೆ ವುಡಂಟ್ ಹ್ಯಾವ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ. ಸೊ ಇದು ಹೀಗಾಗಿ ರೈಟ್ ಆಗ್ತದೆ. ನೀವು ಸಮಯಕ್ಕೆ ನೋಡಿ ಗೊತ್ತಾಗುತ್ತೆ ಒಂದ್ಸಲ ಹೋದ್ರಿ. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಅಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಹೋಗಿದ್ದರೆ ಎಲ್ಲಿಗೆ, ಬಸ್ ಸ್ಟಾಪಿಗೆ, ಏನಾಗ್ತಿತ್ತು ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್ ಅಂದರೆ ನೀವು ಬಸ್ ಮಿಸ್ ಮಾಡ್ತಿರ್ಲಿಲ್ಲ ಅನ್ನುವಂಥ ಮೀನಿಂಗ್ ಕೊಡ್ತದೆ. ನೀವು ಸಮಯಕ್ಕೆ ಸರಿಯಾಗಿ ಬಸ್ ಸ್ಟಾಪ್ಗೆ ಹೋಗಿದ್ರೆ ರೀಚ್ ಆಗಿದ್ರೆ ಬಸ್ಸನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಈ ರೀತಿ ಮೀನಿಂಗ್ ಕೊಡ್ತದೆ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್ ಅಂದರೆ ಅಲ್ಲಿ ಅವನು ಸಮಯಕ್ಕೆ ಸರಿಯಾಗಿ ಹೋಗಿಲ್ಲ ಯಾರೋ ಸ್ಟೂಡೆಂಟ್ಸು, ಹೀಗಾಗಿ ಅವ ಬಸ್ ಮಿಸ್ ಮಾಡಿಕೊಂಡ ಅನ್ನುವಂಥ ಮೀನಿಂಗ್. ಅಂದರೆ ಸಾರಿ ಸರ್ ಅಂತ ಹೇಳ್ತಾನೆ ಈ ವಾಕ್ಯದಲ್ಲಿ. ಐ ಕುಡಂಟ್ ಕ್ಯಾಚ್ ದ ಬಸ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀನು ಸರಿಯಾದ ಸಮಯಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರೆ ಸೊ ನೀನು ಬಸ್ಸನ್ನು ಮಿಸ್ ಮಾಡ್ಕೊಡ್ತಿರ್ಲಿಲ್ಲ ಅನ್ನುವಂಥ ಮೀನಿಂಗ್ ಒಳಗೆ ಹೇಳ್ತಾರೆ. ಸೊ ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಆಗಿರೋದ್ರಿಂದ ಇಫ್ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂದರೆ ಈ ರೀತಿ ವುಡಂಟ್ ಹ್ಯಾವ್ ಪ್ಲಸ್ PP ಬರಲೇಬೇಕು ಅನ್ನುವಂಥದ್ದು. ಸೊ ಇದು ರೂಲ್ ಹೇಳ್ತದೆ, ಹೀಗಾಗಿ ಇದು ಸರಿ ಅಂತ ಹೇಳಿ. ನೆಕ್ಸ್ಟು ಶೆಲ್ ಹ್ಯಾವ್ ಇದೆ. ಇದು ಕೂಡ ಈ ವ್ಯಾಕರಣ ನಿಯಮಕ್ಕೆ ಇಲ್ಲಿ ಹೊಂದಿಕೆನೇ ಆಗೋದಿಲ್ಲ, ಯಾಕಂದರೆ ಇವು ಬಂದಾಗ ಶೆಲ್ ಹ್ಯಾವ್ ಅಂತಕ್ಕಂಥದ್ದು ಬರೋದೇ ಇಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇದು ಒಂದು ರೈಟ್. ಓಕೆ, ಸೊ ಬಹಳ ಸರಳವಾಗಿ ನೀವು ಥರ್ಡ್ ಕಂಡೀಷನಲನ್ನು ಬಳಸಿ ಸೊ ಇಲ್ಲಿ ಕೂಡ ಯಾವ ರೀತಿಯಾಗಿ ಅಂಕಗಳನ್ನು ಗಳಿಸ್ಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ನೆಕ್ಸ್ಟು ಇಲ್ಲಿ ಯಾವ ರೀತಿಯಾಗಿ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಅದ ಅನ್ನುವಂಥದ್ದನ್ನು ಈ ಒಂದು ವರ್ಡ್ ಟೋನ್ನ ನೋಡಿ, ಈ ಸೆಂಟೆನ್ಸ್ ಟೋನ್ ನೋಡಿ ಸೊ ನೀವು ಅರ್ಥ ಮಾಡಿಕೊಂಡು ಹಚ್ಚಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಇನ್ಫಿನಿಟಿವನ್ನು ಗುರುತಿಸ್ರಿ ಅಂದರು ಯಾವಾಗಲೂ ಇನ್ಫಿನಿಟಿವ್ ಟು ಜೊತೆಗೆ ಬರ್ತದೆ, 2 + ವರ್ಬಾನ್ ಇರ್ತದೆ. ಸೊ ಟು ಇವು ಯಾವ ಸೆಂಟೆನ್ಸ್ಗಳಲ್ಲಿ ಇದ್ದಿದ್ದಿಲ್ಲ, ಟು ಸರ್ವೆ ಅನ್ನುವಂಥದ್ದು ಒಂದಿತ್ತು ಆಪ್ಷನ್ಸು, ಇದು ರೈಟ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ನಿಮ್ಗೆ ಇದನ್ನು ಕೂಡ ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಂಡ್ರಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಹೆಚ್ಚಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ. ಮತ್ತೆ ಒಂದು ಹೊಸ